ಪ್ರಧಾನಮಂತ್ರಿಗಳು ಈ ನೀಟ್ ವಿಚಾರದಲ್ಲಿ ಸಮಗ್ರವಾಗಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು, ಅತಿ ಶೀಘ್ರದಲ್ಲಿ ತನಿಖೆ ಆಗಬೇಕು ಅಂತೇಳಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಈಗಾಗಲೇ ಆಗಬೇಕು ಅಂತೇಳಿ ನಿರ್ಧಾರ ಆಗಿದೆ, ಘೋಷಣೆ ಮಾಡಿದ್ದಾರೆ. ಅರ್ಥಾತ್ ತನಿಖೆ ದಿನನಿತ್ಯ ಆಗಬೇಕು, ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಬಗ್ಗೆ ನಿರ್ಧಾರವನ್ನ ಘೋಷಣೆ ಮಾಡಿರುವಂತದ್ದು. ಥ್ಯಾಂಕ್ ಯು. ಪೊಲೀಸ್ ಕಮಿಷನರ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾನೆ, ನೀವು ಕಾಂಗ್ರೆಸ್ ಏಜೆಂಟ್ ವರ್ತನೆ ಮಾಡೋದನ್ನ ಬಿಡಿ. ನಿನ್ನೆ ಆಗಿರ್ತಕ್ಕಂಥ ಘಟನೆಗೆ ಯಾರು ಗುಂಡಾಗಳು ಇದ್ದಾರೆ ಅವ್ರನ್ನ ಒಂದು ಒಳಗಾಕಿ, ಆಮೇಲೆ ನಮ್ಮ ಬಗ್ಗೆ ನಮ್ಮ ಹತ್ರ ಕಾನೂನು ಬಗ್ಗೆ ಮಾತನಾಡಲಿ. ಯಾರು ಕಾನೂನನ್ನ ಇವತ್ತು ಉಲ್ಲಂಘನೆ ಮಾಡಿದ್ದಾರೆ, ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರನ್ನ ಹಿಡಿದು ಒಳಗಾಕಿ ಅಂತ ಹೇಳಿದ್ರೆ ನಮಗೆ ಉದ್ದೇಶ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಕಾಂಗ್ರೆಸ್ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದ್ದಾರೆ. ಅದನ್ನ ಫಸ್ಟ್ ಯಾರು ಗುಂಡಾಗಳಿದ್ರೆ ಅವ್ರನ್ನ ಒಳಗಾಕ್ಲಿ, ಆಮೇಲೆ ನಾವು ಕಾನೂನು ನಾವು ಪಾಲನೆ ಮಾಡ್ತೇವೆ.